ಬೆಂಗಳೂರಿನ ಟನಲ್ ರೋಡ್ ವಿಚಾರ ಈಗಾಗಲೇ ಹೈಕೋರ್ಟ್ ಮೆಟ್ಟಿಲೇರಿದೆ. ಈ ಮಧ್ಯೆ ಡಿಸಿಎಂ ಡಿಕೆ ಮತ್ತು ತೇಜಸ್ವಿ ನಡುವೆ ಇದೇ ವಿಚಾರವಾಗಿ ಸಮರವೂ ಜೋರಾಗಿದೆ. ಇದೀಗ ಟನಲ್ ರೋಡ್ಗೆ ವಿರೋಧ ವ್ಯಕ್ತಪಡಿಸಿರುವ ತೇಜಸ್ವಿ ಸೂರ್ಯ ಡಿಸಿಎಂ ಡಿಕೆ ಭೇಟಿಗೆ ಮುಂದಾಗಿದ್ದಾರೆ. ಇತ್ತ ಡಿಸಿಎಂ ಡಿಕೆ ಸಹ ತೇಜಸ್ವಿ ಸೂರ್ಯ ಅವರ ಭೇಟಿಗೆ ಸಮಯ ನೀಡಿದ್ದೇನೆ ಎಂದಿದ್ದಾರೆ. ಅವರು ಏನ್ ಸಲಹೆಯನ್ನ ಕೊಡ್ತಾರೋ ಸ್ವೀಕಾರ ಮಾಡ್ತೀವಿ ಎಂದಿದ್ದಾರೆ. ಹಾಗಿದ್ರೆ ಇಬ್ಬರ ನಡುವಿನ ಫೈಟ್ ಹೇಗಿದೆ ನೋಡೋಣ. ನೋಡಪ್ಪ, ತೇಜಸ್ವಿ ಸೂರ್ಯ ಅದನ್ನ ಯಾರು ಇಡೀ ಬೆಂಗಳೂರು ಒಳಗಡೆನೆ ಕುರಿಬೇಕು, ಹೊರಗಡೆ ಏನು ಮಾರಕ್ಕಾಗಲ್ಲ. ಅವನ ಮಾತೆಲ್ಲ ಕೇಳ್ಕೊಂಡು ನಾನು ನಿಲ್ಸಕ್ಕಾಗಲ್ಲ. ಬಾಂಬೆಲೆಲ್ಲ ಲಕ್ಷಾಂತರ ವರ್ಷದಿಂದ ಇದ್ದಂತ ಬಾಂಬೆನ ಕುರಿತಾ ಇದ್ದಾರೆ, ಡೆಲ್ಲಿನ ಕುರಿತಾ ಇದ್ದಾರೆ. ಐ ವಿಲ್ ನಾಟ್ ಯೀಲ್ಡ್ ಟು ಹಿಮ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಈ ಟನಲ್ ರೋಡ್ ಪ್ರಾಜೆಕ್ಟ್ಗೆ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನ ಇವರು ಮಾಡಿಲ್ಲ. ಈಗಾಗಲೇ ಜಮ್ಮು ಕಾಶ್ಮೀರದಲ್ಲಿ, ಉತ್ತರಾಖಂಡ್ನಲ್ಲಿ ಟನಲ್ಗಳು ಕುಸಿದ ಮೇಲೆ ನೂರಾರು ಜೀವಗಳ ಅಲ್ಲಿ ಕಳ್ಕೊಂಡ ಮೇಲೆ ಕೇಂದ್ರ ಸರ್ಕಾರ ಕಂಪಲ್ಸರಿಯಾಗಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಗಳನ್ನು ಮಾಡಿದೆ, ಟನಲ್ ರೋಡ್ ಹೇಗೆ ಮಾಡಬೇಕು ಅಂತ. ಇದೆಲ್ಲದನ್ನ ಉಲ್ಲಂಘನೆ ಮಾಡಿ ನಾವು ಟನಲ್ ರೋಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೋರಾಟ ಮಾಡೋರೆಲ್ಲ ಮಾಡೇ ಮಾಡ್ತಾರೆ. ಏನಾದ್ರು ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ನಾವು ಮಾಡೋ ಕೆಲಸ ಜನರಿಗೋಸ್ಕರ ಮಾಡ್ತಾ ಇದೀವಿ. ಅವ್ರ ಕಾಲದಲ್ಲಿ ಏನು ಒಳ್ಳೆ ಕೆಲಸ ಮಾಡಕ್ ಆಗಿಲ್ಲ. ಏನ್ ಕೆಲಸ ಮಾಡಿದ್ರು ಅವ್ರ ಕಾಲದಲ್ಲಿ? ಖಾಲಿ ಟ್ರಂಕ್. ತೇಜಸ್ವಿ ಸೂರ್ಯ ಅಂದ್ರೆ ಖಾಲಿ ಟ್ರಂಕ್ ಅಂತ ವೈಯಕ್ತಿಕವಾದಂತ ಏನೋ ಒಂದು ಟೀಕೆ ಮಾಡಿರ್ತಾರೆ. ಅದಕ್ಕೆ ನಾನು ಇವತ್ತು ಹೇಳ್ತೀನಿ, ಅದು ಬೆಳೀತಾ ಹೋಗುತ್ತೆ. ಬೆಂಗಳೂರಿನ ಜನಕ್ಕೆ ಸಿದ್ದರಾಮಯ್ಯನವರು ನನ್ನ ಬಗ್ಗೆ ಏನ್ ಹೇಳಿದ್ರು, ನಾನು ಅವ್ರ ಬಗ್ಗೆ ಏನ್ ಹೇಳಿದೆ, ಡಿ ಕೆ ಶಿವಕುಮಾರ್ ಅವರು ನನ್ನ ಬಗ್ಗೆ ಏನ್ ಹೇಳಿದ್ರು, ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಏನ್ ವಾಪಸ್ಸು ಟಾಂಗ್ ಕೊಟ್ಟೆ, ರಿಪ್ಲೈ ಕೊಟ್ಟೆ, ಇದು ಅವರ ಜೀವನವನ್ನು ಉಪಯೋಗ ಮಾಡಲ್ಲ. ನಾನು ಈ ಪ್ರತ್ಯುತ್ತರ ಕೊಡೋದ್ರಿಂದ ಬೆಂಗಳೂರಿನ ಗುಂಡಿಗಳು ಮುಚ್ಚೋಗಲ್ಲ, ನಮ್ಮ ಫುಟ್ಪಾತ್ಗಳು ಸರಿಯಾಗಲ್ಲ, ನಮ್ಮ ಮೆಟ್ರೋ ಕರೆಕ್ಟ್ ಟೈಮಿಗೆ ಶುರುವಾಗಲ್ಲ. ಹೌದು, ಶ್ರೀಮಂತರಿಗೇನೆ ದುಡ್ಡು ಕೊಟ್ಟು ಹೋಗೋರ್ಗೆನೆ ಎಲ್ಲರಿಗೂ ಆಯ್ತು. ಒಂದು ಪ್ಲಾನ್ ಆಫ್ ಆಕ್ಷನ್ ಕೂಡ ಕೇಳಿ ಅವ್ರಿಗೆ. ವಾಟ್ ಈಸ್ ದಿಸ್ ಪ್ಲಾನ್ ಆಫ್ ಆಕ್ಷನ್? ಒಬ್ಬ MP ಆಗಿದ್ಕೊಂಡು ಒಂದು ದಿನ ಪ್ರೈಮ್ ಮಿನಿಸ್ಟರ್ ಹತ್ರ 10 ರೂಪಾಯಿ ದುಡ್ಡು ಕೊಡಿಸಿಲ್ಲ. ವಾಟ್ ಈಸ್ ದಿಸ್ ಪ್ಲಾನ್ ಆಫ್ ಆಕ್ಷನ್ ಟು ಬ್ಯಾಂಗ್ಳೂರ್? ಪ್ಲಾನ್ ಆಫ್ ಆಕ್ಷನ್ ಬೇಕು ಬೆಂಗಳೂರಿಗೆ ಅಂತ ಅವ್ರು ಕೇಳಿದ್ದಾರೆ, ಏನ್ ಮಾಡಬಹುದು ಅಂತ. ಅದನ್ನು ಕೂಡ ತಯಾರಿ ಮಾಡಿದ್ದೀನಿ, ಅದನ್ನು ಕೂಡ ಅವ್ರಿಗೆ ನಾನು ಹೋಗಿ ತಲುಪಿಸ್ತೀನಿ. ರಾಜಕಾರಣದಲ್ಲಿ ಚರ್ಚೆ ನಮ್ಮ ಊರಿನ ವಿಷಯದ ಬಗ್ಗೆ ಆಗಬೇಕು, ಅಭಿವೃದ್ಧಿ ಬಗ್ಗೆ ಆಗಬೇಕು, ವೈಯಕ್ತಿಕ ಟೀಕಾ ಟಿಪ್ಪಣಿಗಳ ಬಗ್ಗೆ ಆಗಬಾರದು. ಆ ಕಾರಣಕ್ಕೋಸ್ಕರನೇ ನಾನು ಅವ್ರ ಹತ್ರ ನೇರವಾಗಿ ಸಮಯ ಕೇಳಿ ಮಾತನಾಡಬೇಕು ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀನಿ. ನಮ್ಮ ವಿರೋಧ ಇರುವಂತದ್ದು ಈ ಟನಲ್ ರೋಡ್ ಒಂದಿಕ್ಕೆ ಮಾತ್ರ, ಯಾಕೆಂದ್ರೆ ಇದು ಅನ್ಸೈಂಟಿಫಿಕ್. ಈ ಉತ್ತರ ಬೆಂಗಳೂರಿನಲ್ಲಿ ಸ್ಯಾಂಕಿ ಟ್ಯಾಂಕ್ ಅನ್ನು ಹೊಡೆದಾಕತ್ತೆ, ದಕ್ಷಿಣ ಬೆಂಗಳೂರಿನಲ್ಲಿ ಲಾಲ್ಬಾಗ್ ಅನ್ನು ಮುಗಿಸಾಕತ್ತೆ. ಈ ರೀತಿ ಇರುವಂತ ಪ್ರಾಜೆಕ್ಟ್ ಸರಿಯಲ್ಲ ಅಂತ ನಾನು ನಿನ್ನೆ ಕೂಡ ಡಿ ಕೆ ಶಿವಕುಮಾರ್ ಅವರ ಕಚೇರಿಗೆ ಮಾತನಾಡಿ 30 ನಿಮಿಷ ನನಗೆ ಸಮಯ ಕೊಡಿ ಅಂತ ಕೇಳಿದ್ದೀನಿ. ಅವರು ಇವತ್ತೋ ನಾಳೆ ಅವರು ಸಮಯ ಕೊಡಬಹುದು. ನಾನು ಅವ್ರನ್ನ ಭೇಟಿ ಮಾಡ್ತೀನಿ. ಭೇಟಿ ಮಾಡಿ ಈ ಪ್ರಾಜೆಕ್ಟ್ನ ಕುಂದುಕೊರತೆಗಳು ಏನಿದೆ, ಈ ಪ್ರಾಜೆಕ್ಟ್ ಆಯಿತು ಅಂತಂದ್ರೆ ಬೆಂಗಳೂರಿಗೆ ಏನೇನು ಸಮಸ್ಯೆಗಳಾಗುತ್ತೆ ಅನ್ನೋದನ್ನ ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಮನವರಿಕೆ ಮಾಡುವಂತ ಪ್ರಯತ್ನ ಮಾಡ್ತೀನಿ. ತೇಜಸ್ ಸೂರ್ಯ ಒಬ್ಬರೇ ಅದಕ್ಕೆ ವಿರೋಧ ಮಾಡ್ತಿದ್ರು, ಬೇರೆ ಯಾರು ವಿರೋಧ ಮಾಡ್ತಿಲ್ಲ. ಅವರು ಏನೋ ನನ್ನ ಹತ್ರ ಮಾತಾಡಬೇಕು ಅಂತ ಹೇಳಿದ್ದಾರೆ. ಅವರು ನಾನು ಟೈಮ್ ಕೊಟ್ಟಿದ್ದೀನಿ, ತೇಜಸ್ ಸೂರ್ಯಗೂ ಟೈಮ್ ಕೊಟ್ಟಿದ್ದೀನಿ. ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಕಮಿಟಿ ನಾನು ಕ್ರಿಟಿಸೈಸ್ ಮಾಡೋದು ಮುಖ್ಯ ಅಲ್ಲ, ಮಾಡಲಿ. ಅಟ್ ದಿ ಸೇಮ್ ಟೈಮ್ ದೇ ಶುಡ್ ಗಿವ್ ಎ ಸೊಲ್ಯೂಷನ್. ಬೇಡವೇ ಬೇಡ ಅಂತ ಅಂದ್ರೆ ಏನ್ ಮಾಡಬೇಕು ಅಂತ ಆಲ್ಟರ್ನೇಟಿವ್ ತಿಳಿಸ್ಬೇಕು ಅಲ್ವಾ? ಸೊ ಅದಕ್ಕೆ ಅವ್ರಿಗೂ ನಾನು ಹೇಳ್ತೀನಿ. ಸೊ ಅವರು ಏನ್ ಬೇಕಾದ್ರೂ ನನಗೆ ಸಜೆಷನ್ ಕೊಡ್ಲಿ. ಇಫ್ ಇಟ್ ಇಸ್ ಅವರ ಸಜೆಷನ್ ವೈಬಲ್ ಇದ್ರು ಅದನ್ನು ವಿಲ್ ಕನ್ಸಿಡರ್ ಇಟ್. ದರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್. ನಾನು ಮಂಗಳವಾರ ಟೈಮ್ ಕೊಟ್ಟಿದ್ದೀನಿ. ಸೋಮವಾರ ಸ್ವಲ್ಪ ಬಿಸಿ ಇರ್ತೀನಿ. ಮಂಗಳವಾರ ಟೈಮ್ ಕೊಟ್ಟಿದ್ದೀನಿ. ಖಂಡಿತ ಐ ವಿಲ್ ಸೀಕ್ ಹಿಸ್ ಸಜೆಷನ್ ಅಂಡ್ ಇಸ್ ವಾಟ್ ಎವರ್ ಯು ವಾಂಟ್ ಲೆಟ್ ಇಟ್ ಟೆಲ್. ಇಫ್ ಇಟ್ ಇಸ್ ಗುಡ್ ಐ ಆಮ್ ರೆಡಿ ಟು ಕೋಪರೇಟ್ ವಿತ್ ಹಿಮ್.